ಇವತ್ತು ನಿಮಗೆ ಸವಿತಿನ ಮದುವೆ ವಿಚಾರದಲ್ಲಿ ನಾನು ತಪ್ಪು ನಿರ್ಧಾರ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇರಬಹುದು. ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಈ ಶಂಕರಣ್ಣ ಮಾಡಿದ ನಿರ್ಧಾರ ಸರಿಯಾಗೇ ಇತ್ತು ಅಂತ ನಿಮಗೆ ಅನಿಸುತ್ತೆ. ಹಾಗೊಂದು ವೇಳೆ ನಿಮ್ಗೆ ಅನ್ನಿಸ್ಲಿಲ್ಲ ಅಂತಂದ್ರೆ ಟೈಮ್ ಬಂದಾಗ ನಾನೇ ನಿಮಗೆ ಹೇಳ್ತೀನಿ ಇಂಥ ನಿರ್ಧಾರನ ಯಾಕೆ ಮಾಡಿದೆ ಅಂತೇಳಿ. ಹೀಗೆ ಹೇಳ್ತೀನಿ ಅಂತೇಳಿ ತಪ್ಪು ತಿಳ್ಕೊಬೇಡಮ್ಮ. ಊರಿನ ಪರಿಸ್ಥಿತಿ ಕಡೆ ಪಕ್ಷ ಮೊದಲಿಗಿಂತ ತೀರಾ ಹದಗೆಟ್ಟೋಗಿದೆ. ಇಂಥ ಸಮಯದಲ್ಲಿ ಶಾಲೆ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇರೋದು ಒಳ್ಳೇದೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಅಪ್ಪಾಜಿ, ಕಲಿಸೋ ನಾವೇ ಹೀಗೆ ಅಂದ್ಬಿಟ್ರೆ ಇನ್ನು ಕಲಿಯೋಕೆ ಅಂತ ಎಲ್ಲೆಲ್ಲಿಂದಲೂ ಬರೋ ಆ ಪುಟ್ಟ ಮಕ್ಕಳ ಗತಿ ಏನು ಹೇಳಿ? ಮಕ್ಕಳ ಕಡೆಯಿಂದ ಯೋಚನೆ ಮಾಡಿದ್ರೆ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆಯಮ್ಮ. ಆದರೆ ಊರಿನ ಆರೋಗ್ಯದ ಕಡೆಯಿಂದ ಸ್ವಲ್ಪ ಯೋಚನೆ ಮಾಡು. ನೀನು ಹೇಳೋದು ಸರಿ ಇಲ್ಲ ಅಂತ ಅನಿಸುತ್ತೆ. ಈಗಾಗಲೇ ಭುವನ್ ವಿಷಯ ಊರಲ್ಲೆಲ್ಲ ಮಾತಾಗಿದೆ. ಇಂಥ ಸಮಯದಲ್ಲಿ ಜನ ತಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತಾರೆ ಅಂತೀಯ? ಅಪ್ಪಾಜಿ, ಅದೆಲ್ಲ ಈಗ ಮುಗ್ದೋಗಿರೋ ಕತೆ ಆಗಿದೆಯಲ್ಲ. ಅದೆಲ್ಲ ನಾವು ಅಂದ್ಕೊಳ್ಳೋದು ಅಷ್ಟೇ ಶ್ರದ್ಧಾ. ಆದರೆ ಜನ ಹಾಗಿಲ್ಲ. ಏನಾದರೂ ಒಂದು ಕೆಟ್ಟ ವಿಷಯ ನಡೀತು ಅಂತಂದರೆ ಅವ್ರ ಬಾಯಿಗೆ ಜಾಸ್ತಿ ಕೆಲಸ ಕೊಡ್ತಾರೆ. ಅದರಿಂದನೇ ವಿಷಯ ದೊಡ್ಡದಾಗೋದು, ಭಾಳ ದಿನ ಉಳ್ಕೊಳ್ಳೋದು ಆ ಕಾರಣಕ್ಕೆ ಆಗಿರುತ್ತೆ. ಅದು ಹೌದು ಅಪ್ಪಾಜಿ. ಆದರೆ ಎಷ್ಟು ದಿನ ಅಂತ ಇಂಥವ್ರ ಬಾಯಿಗೆ ಅಡಿಕೆ ಆಗಿರೋದು ಹೇಳಿ? ಒಂದೇನಾದರೂ ಒಳ್ಳೇದು ಮಾಡ್ತಾ ಮಾಡ್ತಾ ಕೆಟ್ಟದು ಅನ್ನೋದನ್ನ ಅವರಿಂದ ದೂರ ಮಾಡಬೇಕು. ವಿಷಯ ಅದೊಂದೇ ಆಗಿದ್ರೆ ಪರವಾಗಿರಲಿಲ್ಲ ಶ್ರದ್ಧಾ. ಆದರೆ ಆ ರಾಜೇಂದ್ರನ ಭೂತದ ಬಗ್ಗೆ ಕಥೆಗಳು ಶುರುವಾಗಿವೆ. ಆ ಹೆಡ್ ಮಾಸ್ಟರ್ ಹೇಳಿದ ಮೇಲಂತೂ ಜನ ಶಾಲೆ ಕಡೆ ಹೋಗೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಪಾಪ ಭುವನ್ ಸಿಕ್ಕಾಕೊಂಡಿದ್ದು ಇದೇ ವಿಷಯಕ್ಕೆ ಅಲ್ವಾ? ಅದೆಲ್ಲ ಕಟ್ಟು ಕತೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಇದನ್ನೆಲ್ಲ ಹೇಗಾದರೂ ಮಾಡಿ ಹಳ್ಳಿ ಜನ ಮರೆಯೋ ಹಾಗೆ ಮಾಡಲೇಬೇಕು. ಏನಾದರೂ ಒಂದು ಮಾಡಬೇಕು. ಒಳ್ಳೆ ಊರು, ಒಳ್ಳೆ ಜನ, ಒಳ್ಳೆಯವರಾಗೆ ಇರಬೇಕು ಅಲ್ವಾ? ನಮ್ಮ ಪ್ರಯತ್ನ ನಾವು ಮಾಡೋಣ, ಬೇಕಿದ್ದನ್ನ ದೇವ್ರಿಗೆ ಬೇಡ ಅಷ್ಟೆ. ಆದರೂ ನನಗೆ ಯಾಕೋ ಸಮಾಧಾನ ಅಂತ ಅನ್ನಿಸ್ತಾ ಇಲ್ಲ. ನೀನೆಂಥ ಹಠಮಾರಿ ಅಂತ ಗೊತ್ತು ನನಗೆ. ನಿನ್ನ ಆಶಯ ಒಳ್ಳೇದಿದೆ ಅನ್ನೋ ಕಾರಣಕ್ಕೆ ನಿನ್ನ ಮಾತಿನಲ್ಲಿ ಕಟ್ಟಾಕೋಕ್ಕೆ ಮನಸ್ಸಾಗ್ತಾ ಇಲ್ಲ ನನಗೆ. ಆದರೆ ಅಲ್ಲೇನಾದರೂ ಅಪಾಯ, ಜಗಳ, ವಿರೋಧ ಅಂತ ಏನಾದರೂ ಕಂಡು ಬಂದರೆ ತಕ್ಷಣ ಬಂದು ತಿಳಿಸ್ಬೇಕು ನನಗೆ, ಆಯ್ತಾ? ಹಾಗೇನೂ ಆಗಲ್ಲ ಅಪ್ಪಾಜಿ. ಒಳ್ಳೆ ಮನಸ್ಸಿಂದ ಹೋಗ್ಬಿಡ್ಬಾ ಅಂತ ಹರಿಸಿ. ಸರಿ ಅಮ್ಮ, ಹುಷಾರಾಗಿ ಹೋಗ್ಬಾ. ಬರ್ತೀನಿ, ಬರೋ. ಏನಮ್ಮ ನೀನು? ನಾವು ಅನ್ಕೋತಿರೋದೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ. ಆ ಭುವನ್ ಜೊತೆ ಶ್ರದ್ಧಾನ ಸಿಕ್ಕಾಕ್ಸೋಣ ಅಂತ ಅಂದ್ಕೊಂಡ್ರೆ ಅವಳು ಚಿಲ್ಟಾರಿ ಬಂದು ಸಿಕ್ಕಾಕೊಂಡ್ಳು. ಭುವನ್ ಜೊತೆ ಅವಳಿಗೆ ಮದುವೆ ಅಂತ ಅಂದ್ಕೊಂಡ್ರೆ ಅದು ಹೇಗೆ ಪಚ್ಚಿ ಮಧ್ಯದಲ್ಲಿ ಬಂದು ಮದುವೆ ಆದ್ನೋ ಗೊತ್ತಾಗ್ತಾ ಇಲ್ಲ. ನನಗೂ ಅದೇ ಆಶ್ಚರ್ಯ ಗಜೇಂದ್ರ. ಪಚ್ಚಿ ಏನೇ ಕೆಲಸ ಮಾಡಿದ್ರು ಹುಷಾರಾಗಿಯೇ ಮಾಡ್ತಾನೆ, ಎಲ್ಲೂ ಸಿಕ್ಕಾಕೊಳ್ಳಲ್ಲ. ಸಿಕ್ಕಾಕೊಂಡ್ರೆ ನಮ್ಮ ಕೈಯಲ್ಲಿ ಮಾತ್ರ. ಆದರೆ ಇಲ್ಲಿ ಹೇಗೆ ಗಾಳಕ್ಕೆ ಬಿದ್ದ ಅಂತಾನೆ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಸಾಯ್ಲಿ ಅಂಕಲ್, ಒಟ್ನಲ್ಲಿ ನಮ್ಗೆ ಒಳ್ಳೇದೇ ಆಯ್ತು ತಾನೆ? ಏನಮ್ಮ ನೀನು ಹೇಳ್ತಾ ಇರೋದು? ಹೌದು ದೊಡ್ಡಪ್ಪ, ಒಂದೊಂದಾಗೆ ಹೇಳ್ತೀನಿ ಕೇಳಿ. ಆ ಪಚ್ಚಿಗೆ ಶ್ರದ್ಧಾ ಮೇಲೆ ಮೊದ್ಲಿಂದನೂ ಪ್ರೀತಿ ಇತ್ತು. ಹೇಗಾದ್ರೂ ಮಾಡಿ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದ. ಪಚ್ಚಿಗೂ ಶ್ರದ್ಧಾಂಗೂ ಲವ್ವಾ? ಹ್ಞೂ ದೊಡ್ಡಪ್ಪ, ಅವತ್ ನಾವು ಸ್ಕೂಲ್ ಪ್ಲಾನ್ ಹಾಕ್ದಾಗ್ಲೂ ಆ ಶ್ರದ್ಧಾ ಮೇಲಿನ ಪ್ರೀತಿಗೆ ಆ ಪಚ್ಚಿ ನಮ್ ಕೆಲಸ ಮಾಡಕ್ ಒಪ್ಕೊಂಡಿದ್ದು. ಈಗ ಅವನ್ಗೆ ಬೇಡ್ದಿರೋ ಸಂಬಂಧದ ಜೊತೆ ಮದ್ವೆ ಮಾಡಿಸ್ಬಿಟ್ಟ ಆ ಶಂಕರಣ್ಣ. ನೆನ್ಪಿರ್ಲಿ ದೊಡ್ಡಪ್ಪ, ಇದು ಬಲ್ವಂತದ ಮದ್ವೆ, ಆ ಪಚ್ಚಿಗೆ ಇಷ್ಟ ಇಲ್ದಿರೋ ಮದ್ವೆ. ವಾ, ನಾನು ಈ ದಿಕ್ಕಲ್ಲಿ ಯೋಚನೆನೇ ಮಾಡಿಲ್ಲ. ಇನ್ನು ಆ ಪಚ್ಚಿನ ಹೇಗೆ ಬೇಕಾದರೂ ಆಟ ಆಡಿಸ್ಬೋದು. ಆ ಪಚ್ಚಿನ ಶಂಕರಣ್ಣನ ಮೇಲೆ ಎತ್ತಿ ಕಟ್ಟೋ ಕೆಲಸ ನನಗೆ ಬಿಡು ಗಜೇಂದ್ರ. ಆ ಪಚ್ಚಿನ ಜುಟ್ಟಿಟ್ಕೊಂಡು ಬಂದವನು ನಾನು. ಈಗ ತಲೆನೇ ಸಿಕ್ಕಿದೆ, ಬಿಡ್ತೀನಾ? ಆದ್ರೆ ದೊಡ್ಡಪ್ಪ,
ಈಗ ಆ ಶ್ರದ್ಧಾ ಮೆಲ್ಲುಗ್ ಚಿಗುರ್ಕೊಂಡ್ಬಿಡ್ತಾಳೆ. ಪಚ್ಚಿಗೂ ಸವಿತಂಗೂ ಮದ್ವೆ ಆಗಿದ್ದು ಆ ಶ್ರದ್ಧಾ ಪಾಲಿಗೆ ಬೇರೆದೇ ತರ ಜಯ ಸಿಕ್ಕಿ ತರ ಆಗಿದೆ. ಅಂದ್ರೆ ಸ್ಕೂಲಲ್ಲಿ ನಡೆದಿರೋ ಡ್ರಾಮಾ ಪಚ್ಚಿದೆ ಅಂತ ಗೊತ್ತಾದ್ಮೇಲೆ ಆ ಶ್ರದ್ಧಾ ಮತ್ತೆ ಸ್ಕೂಲ್ ಓಪನ್ ಮಾಡಕ್ ಟ್ರೈ ಮಾಡ್ತಾಳೆ. ಓ ಹೌದಲ್ವಾ? ಅದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಈ ಸಲ ಅವಳು ಏನಾದ್ರೂ ಮತ್ತೆ ಸ್ಕೂಲ್ ಓಪನ್ ಮಾಡಿದ್ಲು ಅಂದ್ರೆ ನಮಗಿನ್ಯಾವ ಕತೆ ಕಟ್ಟೋಕ್ಕೂ ಆಗಲ್ಲ. ಜನನು ಈಗಾಗಲೇ ಎರಡೆರಡು ಸಲ ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾಗಿದೆ. ಅಯ್ಯೋ, ಈ ಹಳ್ಳಿ ಜನ ಯಾವತ್ತಾದ್ರೂ ನಮ್ಮ ವಿರುದ್ಧ ತಿರುಗಿ ಬೀಳುವಷ್ಟು ಜಾಣರಾಗ್ತಾರೆ ನಮ್ಮ. ಶ್ರದ್ಧಾ ಕೈಲಿರೋ ಕೀ ಕಿತ್ಕೊಳ್ಳೋದು ಎಷ್ಟು ಹೊತ್ತಿನ ಕೆಲಸ. ಅದು ಹೇಗೆ ಅವಳು ಸ್ಕೂಲ್ ಬಾಗಿಲು ಓಪನ್ ಮಾಡ್ತಾಳೆ ನಾನು ನೋಡ್ತೀನಿ. ಅಲ್ಲ, ನೀವು ಎಲ್ಲಿ ಬೇಕಾದ್ರೂ ನೀವು ಮಾರ್ರೆ, ಎಂತ ಬೇಕಾದ್ರೆ ತಗೊಬನ್ನಿ, ನನ್ನ ಕರಿಬೇಡಿ. ನನ್ನ ಶಾಲೆಗೆ ಬಾ ದಯವಿಟ್ಟು ಕರಿಬೇಡಿ. ಇಷ್ಟನ್ನು ಮೀರಿ ನಾನಲ್ಲಿ ಶಾಲೆಗೆ ಹೋರೆ ಗ್ಯಾರಂಟಿ ನಾನು ರಕ್ತ ಕರ್ಕೊಂಡು ಸಾವುದು ಗ್ಯಾರಂಟಿ. ಏ ಹೆಡ್ಡೋ, ಅಸ್ಲಿ ಭೂತ ನೀನೇ ಕಣೋ. ಬರ್ತಾ ಬರ್ತಾ ನೀನು ಆಡೋದು ನೋಡಿದ್ರೆ ನಮಗೆ ಭಯ ಆಗೋದಕ್ಕೆ ಶುರು ಆಗಿದೆ. ನಿನ್ನನ್ನು ನೋಡಿದ್ರೆ ಒಂದು ಹಾರರ್ ಸಿನಿಮಾ ನೋಡ್ತಾರ ಆಗತ್ತೆ. ಹೆಚ್ಚೆಮ್ಮು, ನಿಮ್ಮ ಭಯಕ್ಕೆ ಆದಷ್ಟು ಬೇಗ ಮುಕ್ತಿ ಕೊಡಿಸ್ತೀನಿ, ಯೋಚನೆ ಮಾಡಬೇಡಿ. ಏ ಶ್ರದ್ಧಾ, ಡ್ಯಾಡಿ ಆತ್ಮಕ್ಕೆ ಟನ್ಗಟ್ಲೆ ಶಾಂತಿ ಸಿಗೋ ಲೆವೆಲ್ಗೆ ನಿಮಗೆಲ್ಲ ಟಾರ್ಚರ್ ಕೊಡಲಿಲ್ಲ ಅಂದರೆ ನಾನು ಸುಖನ್ಮತಿನೇ ಅಲ್ಲ ಕಣೆ. ಅದು ಹೆಂಗೆ ನಿಮ್ದು ಯಾಕಿರ್ತೀಯ ನೋಡೇ ಬಿಡ್ತೀನಿ. ರಮೇಶಣ್ಣ, ಏ ರಮೇಶಣ್ಣ, ಇದು ಕೇಳಿದೆ ಎಂತದ ನೇತ್ರಕ್ಕಿಂತ ಕೇಳಕ್ಕಿಂತ ನೀನು ಯಾರನ್ನಾರ ಲವ್ ಮಾಡಿದ್ಯಾ? ಹೌದಾ? ನಾ ಈ ಊರಂಗಿರೋ ಹುಡುಗಿನೆಲ್ಲ ಇಷ್ಟಪಟ್ಟಿದ್ದೆ. ಕಡೆಗೆ ಎಲ್ಲರನ್ನು ಬಿಟ್ಟು ಈ ಕಮಲನ ಮದುವೆ ಆದೆ. ಸಾಕಾ? ಎಂತ ಹೆದರ್ಕೊಂಡಿಗಿತ್ತು? ಎಂತ ನಿನ್ನ ಕಣ್ಣಿಗೆ ನಾನು ಜೋಕರ್ ಥರ ಕಾಣಿಸ್ತಿದ್ನ? ಅದಕ್ಕೆ ನನ್ನ ಮಾತು ನಾನು ಅಂತಂದ್ರೆ ಎಲ್ರಿಗೂ ಸಸಾರ ಆತಲ್ಲ. ಏ ಪಚ್ಚೆ, ಅದೆಂತ ಹೇಳ್ಬೇಕ ಹೇಳಿ ಬೇಗ ಹೋಗಿ ಸಾಯ. ನನಗೆ ಶ್ರದ್ಧಾ ಮೇಡಮ್ ಅಂದರೆ ಇಷ್ಟ. ಅವರೊಟ್ಟಿಗೆ ನನ್ನ ಮದಿ ಮಾಡಿಸ್ತೀಯಾ? ಯೋ ಯೋ ಯೋಯ್, ಎಂತ ಮಾತಾಡ್ತಿದ್ದೆ? ನಿಂಗೆ ಎಂತ ಮಂಡ್ಯ ಸಮೇತ ಯಾರ ಹತ್ರ ಮಾತಾಡ್ತಿದ್ದೆ? ನಾನಾಯ್ತನ? ನನಗೆ ಮೂರತ್ತು ಅವ್ರದ್ದೇ ಜ್ಞಾನ. ಹೇಳ, ನನಗೆ ಮದಿ ಮಾಡಿಸ್ತೀಯಾ? ಯೋ ಪಚ್ಚೆ, ನೀನು ಕೊಂದು ಜೈಲ್ಗೆ ಹೋತೆ. 3 ಜನ ಸೇರಿ ನಿನ್ ಮದಿ ಅಲ್ಲ ತಿಥಿ ಮಾಡ್ತಾರ. ಅಯ್ಯೋ, ತಿಥಿನಾರ ಮಾಡಲಿ ಶ್ರೀಮಂತನಾರ ಮಾಡಲಿ, ಅದಕ್ಕೂ ಮುಂಚೆ ನಮ್ಮಿಬ್ಬರದು ಮದಿ ಆಯ್ತು. ಇದು ಮಾವ ಆಗಿ ನಿನ್ನ ಜವಾಬ್ದಾರಿ ಮತ್ತು ಹಕ್ಕು. ಏ ಏ ರಮೇಶಣ್ಣ, ರಮೇಶಣ್ಣ 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 ನಿಂತ್ಕ ಮರ, ಎಟ್ಲಾಗ ಹೋಗ್ತಿದ್ದೆ ಅಂತ ಹೇಳೋ ಮರ. ನಿನ್ನ ತಿಥಿ ಮಾಡಕ್ಕೆ ಮುಹೂರ್ತ ಹಿಡ್ಕಲ್ಲ, ದೋಣಿಗಳ ಹತ್ರ ಕೇಳಿ ಬರ್ತೆ ನಿನ್ನ ಪಿಂಡ ಯಾವತ್ತಿಟ್ರೆ ಚಂದ ಅಂತ. ಅಯ್ಯೋ ದಮ್ಮಯ್ಯ, ಅದೊಂದು ಕೆಲಸ ಮಾತ್ರ ಮಾಡಬೇಡ ಮರ. ಅಲ್ಲ, ಎಂತದ ಮಾವ ಅಂತ ಪ್ರೀತಿಯಿಂದ ನನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಕೊಂಡ್ರೆ ನೀನು ಹೆಂಗಸ್ರ ಕಣ್ಣಗೆ ಊರು ತುಂಬ ಹೇಳ್ಕೊಬತ್ತೀಯಾ? ಅಕ್ಕ ಮರ್ಯ ದಮ್ಮಯ್ಯ, ಈ ವಿಷಯ ಯಾರಾದ್ರೂ ಹೇಳ ಆತ? ಏ ಪಚ್ಚೆ, ಯಾರೆಂತಕಬೇಕು? ನಾನೇ ಇವತ್ತು ನಿನ್ಗೊಂದು ಗತಿ ಕಾಣಿಸ್ತೆ. ನನ್ನ ಮಗಳನ್ನ ಕಳ್ಳನ ಥರ ಮದುವೆ ಮಾಡ್ಕೊಂಡಿದ್ದಲ್ದೆ ಅವಳು ಭಾಳ ಕಣ್ಣೀರು ಮಾಡಿ ಈಗ ದೇವ್ರಂತ ಶ್ರದ್ಧಾ ಮೇಡಮ್ ಮೇಲೆ ಕೊಂಡೋಗಿದ್ಯಾ? ಯಾವನ ನಿನಗಿಂತ ನೀಚ ಬುದ್ಧಿ ಹೇಳ್ಕಟ್ಟಿದ್ದ? ಮೊದಲು ನಿನಗೊಂದು ಗತಿ ಕಾಣಿಸಿದ ಕೈ ಕಾಲು ಮುರ್ದ. ಅಯ್ಯೇ ಹೊಡಿಬೇಡ, ಸುಮ್ನಿರ ಮರ್ಯ, ಸುಮ್ನಿರ. ನಾ ಏನ ಸುಮ್ಮನೆ ಹಂಗೆ ತಮಾಷೆಗೆ ಹೇಳಿದ್ದು, ನೀ ಅದನ್ನೇ ಸತ್ಯ ಅಂತ ಹೇಳಿ ಅನ್ಕೊಂಡಿದ್ದ? ಏ ಪಚ್ಚೆ, ನಿಂದ ಅತಿ ಆಯ್ತಾ? ಅದೆಂತ ಹೇಳ್ಕ ನೆಟ್ ಕೇಳ ಸಾಯೆ. ನಾನು ಶ್ರದ್ಧಾ ಮೇಡಮ್ನ ಮದಿ ಆತಿ ಅಂದಿದ್ದು ಸವಿತನ್ ಬಿಡೋಕ್ ಮರಯ್ಯ. ಎಂತಕ್ಕೋ ಸವಿತಂಗೂ ನಂಗೂ ಬರೋದಿಲ್ಲ. ಎಂತ ಮಾಡೋದು? ಸಾವು. ಅದಕ್ಕೆ ನನ್ನ ಮಗಳನ್ನು ಬಿಟ್ಟು ಹೋಗಕ್ಕೆ ಯೋಚನೆ ಮಾಡ್ತಿದ್ಯಾ? ಇಲ್ಲಿ ಕಾಣ, ಈ ಮದುವೆ ಯಾರಿಗೂ ಇಷ್ಟ ಅಲ್ಲಿದ್ದು ಹೌದು.
ಆದರೆ ದಣಿಗಳ ಮಾತಿಗೆ ಬೆಲೆ ಕೊಟ್ಟಿದ್ವಿ. ಅದನ್ನು ಉಳಿಸ್ಕೊಂಡ್ರೆ ನೀನು ಸವಿತನ ಜೊತೆ ಜೀವನ ಮಾಡಬೇಕು ಮಾರ್ಯ. ನನ್ನ ಮಗಳ ಜೀವನ ಹಾಳು ಮಾಡಬೇಡ. ಹಂಗೇನಾರು ಯೋಚನೆ ನಿನ್ನ ತಲೆಯಲ್ಲಿ ಬಂದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಆತಾತ್ ಮಾರ್ಯ, ಈಗ ಅದೆಲ್ಲ ತಮಾಷೆ ಅಂತ ಹೇಳ್ಕೊಂಡು ಬಿಟ್ಬಿಡು ಮಾರ್ಯ, ಬಿಟ್ಬಿಡ. ಇಲ್ಕಣ ಪಚ್ಚೆ, ತಮಾಷೆ ಮಾಡಕ್ಕೆ ಒಂದು ರೀತಿ ನೀತಿ ಇರ್ಕ. ಅದ್ರಂಗೂ ಕೆಲವು ವಿಚಾರ ತಮಾಷೆ ಮಾಡಕ್ಕಾಗ್ದೆ. ಈ ಶ್ರದ್ಧಾ ಮೇಡಮ್ ಬಗ್ಗೆ ತಮಾಷೆ ಮಾಡಂಗಿಲ್ಲ. ಇನ್ನೊಂದ್ಸರಿ ತಮಾಷೆ ಮಾಡಿದ್ರೆ ಶ್ರದ್ಧಾ ಮೇಡಮ್ ಬಗ್ಗೆ ಅಲ್ಲಿ ಕಾಣಲ್ಲಿ ಆ ದೂರದಲ್ಲಿ ಅಡಿಕೆ ತೋಟ ಇದೆಯಲ್ಲ, ಆ ಅಡಿಕೆ ಮರದ ಕೆಳಗೆ ನಿನ್ನ ಕತ್ತರಿಸಿ ಗೊಬ್ಬರ ಮಾಡಕ್ಕೆ ಹುಷಾರಿಟ್ಕ. ಆತ ಮಾರಾಯ, ಬಿಟ್ಬಿಡು. ನಿನ್ನ ಕೈ ಮುಗಿತೆ, ಈ ವಿಷಯ ಯಾರ ಹತ್ರ ಹೇಳೋಕ್ಕಾಗ ಆಯ್ತಾ? ಶ್ರದ್ಧಾ ಮೇಡಮ್ ವಿಷಯಕ್ಕೆ ಹೋದ್ನಲ್ಲ, ನಿನ್ನ ಮಗಳ ವಿಷಯಕ್ಕೆ ಹೋದ್ನಲ್ಲ. ಆತ ಮಾರ್ಯ, ಪಾತ ಪಾತ ಪಾತ. ಬೀಗ ತೆಗೆದ್ರು ಅಷ್ಟೇ, ಬೀಗ ಒಡೆದ್ರು ಅಷ್ಟೇ. ಖಾಲಿ ಬೋರ್ಡು ಖಾಲಿ ಬೆಂಚ್ ಅಷ್ಟೇ ಸಿಗೋದು ನಿನ್ಗಲ್ಲಿ. ಬರಲ್ಲ ಬರಲ್ಲ ಮಕ್ಕಳಲ್ಲ, ಶಾಲೆ ಕಸ ಹೊಡಿಯೋಳು ಕೂಡ ಬರಲ್ಲ. ಮನೆ ಹಾಳು ಮಾಡ್ಬೋದು ನೀವು, ಆದರೆ ಇದು ಶಾಲೆ, ಸರಸ್ವತಿ ಮಾತೆ ಗುಡಿ. ಕೈ ಇಟ್ರೆ ಸುಟ್ಟು ಹೋಗ್ತೀರಿ. ಸರಸ್ವತಿ ಅನ್ನೋಳು ಶಾಶ್ವತವಾಗಿ ಅಜ್ಜಿ ಮನೆ ಸೇರ್ಕೊಂಡಿದ್ದಾಳೆ. ಇನ್ಮೇಲೆ ಯಾವ ಮಕ್ಕಳು ಶಾಲೆ ಕಡೆ ತಲೆ ಮಾಡಿ ಮಲಗಲ್ಲ. ಯಾರು ಬರಲಿ ಬಿಡ್ಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ಏಯ್, ಬೀಗ ತೆಗಿಯೋಕೆ ಹೋದ್ರೆ ಇಲ್ಲೊಂದು ಶಾಲೆ ಇತ್ತು, ಅಲ್ಲೊಬ್ಳು ಟೀಚರ್ ಇದ್ಲು ಅನ್ನೋದಕ್ಕೆ ಸಾಕ್ಷಿನೇ ಸಿಗಲ್ಲ. ನೆನ್ಪಿಟ್ಕೋ. ಈ ತರ ದೌರ್ಜನ್ಯ ಮಾಡಕ್ ಬಂದೋರೆಲ್ಲ ಆ ಶಾರದಾ ಮಾತೆ ಶಾಪಕ್ಕೆ ಗುರಿಯಾಗಿ ಬಲಿಯಾಗಿ ಹೋಗಿದ್ದ ಉದಾಹರಣೆಗಳು ಕಣ್ಮುಂದೆ ಸಾಕಷ್ಟಿವೆ. ಇಷ್ಟಾಗಿ ಈ ರೀತಿ ಭಂಡ ಧೈರ್ಯ ಮಾಡ್ತಿರಲ್ಲ, ಮೆಚ್ಚಲೇಬೇಕು ನಿಮ್ಮನ್ನ. ಶಾಪ ತಟ್ಟಿರೋದು ನಮ್ಗಲ್ಲ, ನಿಮ್ಮ ಶಾರದಾ ಮೇಡಮ್ಗೆ. ನೋಡು ನಮ್ಮ ರಾಜೇಂದ್ರ ಹೇಗೆ ಕಾಡ್ತಿದ್ದ ನಿಮ್ಮ ಶಾಲೆನ ಆವರಿಸ್ಕೊಂಡು. ಭಂಡ ಧೈರ್ಯ ನಮ್ದಲ್ಲ, ನಿಂದು. ನೋಡಮ್ಮ ಶ್ರದ್ಧಾ, ರಾಜೇಂದ್ರನ ಎದುರು ಹಾಕ್ಕೊಂಡು ನೀನು ಜಯಿಸ್ಕೋಬಹುದು, ಆದ್ರೆ ಅವನ ಆತ್ಮನ ಎದುರು ಹಾಕ್ಕೊಂಡ್ರೆ ನರಳಿ ನರಳಿ ನಾಶವಾಗಿ ಹೋಗ್ತೀಯ. ನೋಡಿ, ನನ್ನ ಹೆದರ್ಸೋಕೆ ನೀವು ಯಾರೂ ಅಲ್ಲ. ನಾನು ಈ ಶಾಲೆ ಟೀಚರ್. ಸರ್ಕಾರ ನನಗೆ ಸಂಬಳ ಕೊಡ್ತಾ ಇದೆ. ನಾನು ಇಲ್ಲಿ ಪಾಠ ಮಾಡಲೇಬೇಕು. ಯಾವ ಮಕ್ಕಳು ಬಂದಿಲ್ಲ ಅಂದರೆ ಪುಟ್ಟ ಇದ್ದಾನಲ್ಲ, ಪುಟ್ಟನೊಬ್ಬನಿಗೆ ಪಾಠ ಮಾಡ್ತೀನಿ ಬಿಡಿ. ಹಾಗೊಂದು ವೇಳೆ ಪುಟ್ಟನೂ ಬಂದಿಲ್ಲ ಅಂದರೆ ಖಾಲಿ ಶಾಲೆಯಲ್ಲಿ ಕೂತು ಸ್ಕೂಲ್ ಹವರ್ಸ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಇದನ್ನು ತಡೆಯೋಕ್ಕೆ ನೀವೆಲ್ಲ ಯಾರೂ ಅಲ್ಲ. ಓಹೋ, ಈ ಪುಟ್ಟಂಗೆ ಒಬ್ನಿಗೋಸ್ಕರ ಶಾಲೆ ಮಾಡ್ತೀಯಾ? ನಿಂಗೆ ಈ ಶಾಲೆನೇ ಆಗ್ಬೇಕಾ? ಮನೆಯಲ್ಲಿ ಮಾಡ್ಕೋ. ಶಂಕರಣ್ಣ ಇದ್ದಾನಲ್ಲ, ಅವನನ್ನ ಹೆಡ್ ಮಾಸ್ಟರ್ ಮಾಡ್ಕೋ. ಜಾಸ್ತಿ ಮಕ್ಕಳೇನಾದರೂ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡು. ಛೀ, ನಿಮ್ಮ ಮಗಳ ವಯಸ್ಸಿನವ್ರ ಹತ್ರ ಇಂಥ ಮಾತಾಡ್ತಿರಲ್ಲ, ಅಸಹ್ಯ ಆಗಲ್ಲ ನಿಮ್ಗೆ? ಅಸಹ್ಯನ? ಇದು ಬಾಂಬೆಲ್ ಬೆಳೆದ ದೇಹ. ಇಷ್ಟೊಂದು ದಿವಸ ಉಪವಾಸ ಇದ್ದು ಅಭ್ಯಾಸನೇ ಇಲ್ಲ. ನಿನ್ನ ವಯಸ್ಸಿನ 4 ಹುಡುಗಿರನ್ನ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಅಂತ ತಿಂದು ಮುಗಿಸಿದ್ದೀನಿ. ಹಸುವಿಗೆ ಏನೋ 1-2 ಮಾತು ಬಂತು, ಯಾಕೆ ಬೇಜಾರು ಮಾಡ್ಕೋತೀಯ? ಸುಮ್ಮನಿರಮ್ಮ. ಗಜೇಂದ್ರ, ನಿನ್ನ ಊಟದ ವ್ಯವಸ್ಥೆ ನಾನು ಮಾಡ್ತೀನಿ. ಮೊದಲು ಈ ಶಾಲೆಗೊಂದು ಲಾಂಗ್ ಬೆಲ್ ಹೊಡಿಸ್ಬಿಡು. ಲಾಂಗ್ ಬೆಲ್ ಅಲ್ಲ, ಲಾಂಗ್ ಲೀವ್. ಇವತ್ತಿಂದ ಈ ಶಾಲೆಗೆ ಬೇಸಿಗೆ ರಜಾ ಶುರು. ಇವತ್ತಿಂದ 10 ಬೇಸಿಗೆ ಕಾಲದವರೆಗೂ ಈ ಶಾಲೆ ಬಾಗಿಲು ತೆರೆಯಲ್ಲ. ಏಯ್, ಏನೇ ಇಲ್ಲಿ ನಿಂತಿದ್ಯಾ? ನಡಿ ಮನೆಗೆ. ವಾಪಸ್ ಹೋಗ್ತಾ ಊರು ಬಿದ್ದಿಲಿ ಬಾಯ್ ಬಡ್ಕೋ. ಯಾರಾದ್ರೂ ಮಕ್ಕಳು ನಿನ್ನ ಕರೆಗೆ ಹೋಗ್ಬಿಟ್ಟು ಬಂದ್ರೆ ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೋ, ಆಯ್ತಾ? ಉಗ್ರಪ್ಪ, ಸ್ಕೂಲ್ ಬಾಗಿಲಿಗೆ ಒಂದು ರಜಾ ಬೋರ್ಡ್ ಅಂಟಿಸು.
ಅಕ್ಕ ಹಾಯ್ ಇದಕ್ಕೆ ಬಂದೆ ಹಾ ಎಷ್ಟೆಲ್ಲ ಹೇಳಿ ನಿನಗೆ ನನ್ನ ಸುತ್ತಮುತ್ತ ಎಲ್ಲೂ ಕಾಣಿಸ್ಕೋಬಾರ್ದು ನೀನು ನಡಿ. ನಾ ಎಂತ ಮಾಡಿದ್ದೆ ನೋಡಿ ನನ್ನ ದೂರ ತಳ್ತ್ರಿ ನಾ ಎಂತ ಮಾಡಿದ್ದೆ? ಅಮ್ಮ ತಾಯಿ ಒಂದೊಂದ್ಸರಿ ನಿನ್ ಜೊತೆ ಕಾಣಿಸ್ಕೊಂಡಾಗ್ಲೂ ವಾರ ಗಟ್ಟಲೆ ನೆಮ್ಮದಿ ಹಾಳಾಗೋಗುತ್ತೆ. ತರ ಚಂಡಮಾರುತ ಬಂದಂಗೆ ಆಗುತ್ತೆ. ನಿನ್ನ ಕೈ ಮುಗಿತೀನಿ ಹೋಗಮ್ಮ. ನೀವು ಹಿಂಗೆಲ್ಲ ಮಾತಾಡಬೇಡಿ, ನಂಗೆ ನಿಮ್ಮನ್ನು ಬಿಟ್ಟು ಟಿಪ್ಪು ಕಾಣ್ತಿಲ್ಲ. ದೂರ 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 ಹೋಗು ದೂರ ಹೋಗು. ಹತ್ರ ಬಂದ್ರೆ ಅಷ್ಟೇ. ಎಂತಕ್ಕೆ ನಾ ತಾಳಿ ಹಾಕೋದು ನಿಮ್ಗೆ ಇಷ್ಟ ಇಲ್ಯಾ? ಹಂಗ ತೆಗಿತಿ ತಾಳಿನೇ ತೆಗೆದ್ಬಿಟ್ಯಾ? ನಿಮ್ಮ ಹತ್ರ ಕಟ್ಸ್ಕೊಂಡ್ ಕೈ ಇಲ್ಲಲ್ಲ ನಂಗೆ. ಕಟ್ಟಿ ಐ ನೀನೇ ಕಟ್ಟಿ. ಅವೆಲ್ಲ ಆಸೆ ಇಟ್ಕೊಬೇಡ ನೀನು. ದೂರ ದೂರ ಹೋಗು. ಎಂತ ರಾಜ್ಕುಮಾರ ನೀವು ಹಿಂಗೆಲ್ಲ ಮಾಡ್ತೀರಿ? ನಾ ಪ್ರಮಾಣ ಮಾಡಿ ಹೇಳ್ತಿ, ಪಚ್ಚಿಗೂ ನಂಗೂ ಎಂತ ಸಂಬಂಧ ಇಲ್ಲ. ನಾನು ಗಂಡನಲ್ಲಿ ಒಪ್ಕೊಂಡ್ಲೇ ಇಲ್ಲ. ಅವ 1 ಮೈಲಿ ದೂರ ಮನ್ಕೊಂಡಿದ್ರೆ ನಾ 1 ಮೈಲಿ ದೂರ ಮನ್ಕೊಂಡಿರ್ತಿ. ನಂಗೇನು ಮೈಲಿಗೆ ಆಯ್ಲಿಲ್ಲ. ನೀವು ಹಾಗೆಲ್ಲ ತಿಳ್ಕೊಂಡು ನಾನು ದೂರ ಮಾಡಬೇಡಿ. ಏಯ್ ದಡ್ಡಿ, ನೀನು ದೂರ ಹೋಗೊಂದಿದ್ದು ಅದಕ್ಕಲ್ಲ. ನೋಡು, ಒಳ್ಳೆ ಮಾತಾ ಹೇಳ್ತೀನಿ ಕೇಳಿಸ್ಕೊ. ನನ್ನ ನಿಮ್ಮ ಮೇಲೆ ಯಾವ ಪ್ರೀತಿ ಗೀತಿ ಏನೂ ಇಲ್ಲ. ಮದುವೆ ಆಗೋ ಆಸೆ ಅಂತೂ ಮುಂಚೆಂದನೂ ಇಲ್ಲ. ಏನೇನಾಗಿದೆಯೋ ಅವೆಲ್ಲ ನೀನು ಒಳ್ಳೇದಕ್ಕೆ ಅಂತ ಅಂದ್ಕೊ. ಈಗ ನೀನು ಮದುವೆ ಆಗಿರೋಳು. ಈ ಥರ ಚಿಕ್ಕ ಹುಡುಗಿ ಥರ ಎಲ್ಲ ಆಡಬಾರ್ದು. ನನ್ನ ಮೇಲಿರೋ ತಪ್ಪು ಕಲ್ಪನೆ ಎಲ್ಲ ಬಿಟ್ಟು ಆ ಪಚ್ಚಿ ಚೆನ್ನಾಗಿರೋ. ಅರ್ಥ ಆಯ್ತಾ? ಅರ್ಥ ಆಯ್ತು. ನೀವು ಬಾಯಿಲ್ ಒಂದು ಮಾತಾಡ್ತೀರಿ, ಮನ್ಸಲ್ಲಿ ಒಂದಿರುತ್ತೆ ನಿಮಗೆ. ಅನ್ನಿ ಮಾರೆ ಮಾತಾಡುವ. ಕೈಯೇ ಹಿಡ್ಕೊಡಿ. ಐ ಬಿಡೆ ಕೈ, ಕೈ ಬಿಡೆ. ಅಯ್ಯೋ ದೇವ್ರೇ, ಎಂತ ನಡೀತಿತ್ತಪ್ಪ ಇಲ್ಲಿ. ಬೋನ ನೀವಿಬ್ರು ತೋಟದಾಗೆ ಯಾರು ಇಲ್ಲ ಇಲ್ಲಿ ಮಾಡ್ತಿದ್ರ ನೀವಿಲ್ಲಿ? ಹಾಯ್ ಬೋನ, ನನ್ನ ಮಗಳ ಕೈ ಎಂತ ಕೈಡ್ಕೊಂಡಿದ್ದೆ? ಎಂತ ಕಿರ್ಕೊಂಡಿದ್ದೆ ನಿನ್ನ ಮಗಳ ಕೈನ? ಏ ಸವಿತಾ, ನಿನಗೆ ಎಂತದ ಇಲ್ಲಿ ಕೆಲಸ? ಎಂತ ಕೆಲಸ ಇಲ್ಲಿ? ಏ ಬೋನ, ನಮ್ಮನ್ನ ಎಂತ ಮಾಡ್ಬೇಕಂತ ಮಾರಿದ್ಯಾ ಮಾರಯ್ಯ? ಈ ಊರಲ್ಲಿ ನನಗೆ ಮಾನ ಮರ್ಯಾದೆ ಇತ್ತು. ಎಂತ ಅದು ಅನಾಹುತ ಮಾಡಿ ಈ ಊರಲ್ಲಿ ನಮ್ಮ ಮಾನ ಮರ್ಯಾದೆ ತೆಗಿಕಂತ ಮಾಡಿದ್ಯಾ? ನಾನು ನಮ್ಗೆ ಇಪ್ಪತ್ತ ನನಗೆ ಇಷ್ಟ ಇಲ್ಲ ಮಾರಯ್ಯ. 3 ಹೊತ್ತು ನಿಮ್ಮಿಬ್ರನ್ನು ಕಾಯೋದೇ ಬಂದೈತಲ್ಲ ಮಾರಯ್ಯ ನನ್ನ ಜೀವನ. ಅಯ್ಯೋ ದೇವ್ರೇ, ಈಗಲ ನಿನ್ ಮದುವೆ ಆಗಿದ್ರು ನಿನ್ ಗಂಡ ಅನ್ಕೊಂಡ್ ಪ್ರಾಣಿ ಎಲ್ಲಿ ಹೋದ? ನಿನ್ನ ತೋಟ ಸುತ್ತಕ್ ಬಿಟ್ಟು ಅವ ಊರ್ ಸತ್ತಾಕ್ ಹೋದ್ನ? ಬರ್ಲಿ ಅವ ಮನೆಗೆ, ಬರ್ಲಿ ಅವ. ಸರಿ ಬರೀ ಆಗ್ತೇವ್. ಎಂತ ಮರ ಐತೆ ತಾಳಿ ಕಟ್ಟಿದ್ಯಾ? ಅಯ್ಯೋ ಮಕ್ಕಳ ದಂಡಿಕಾಳು ನೋಡ್ದಂಡಿ ನಿನ್ನ ಕೊಲ್ತ ಮಾರ ಐತಿ. ಏ ಬೋರ, ನಿನ್ನ ಕೈ ಮುಗ್ದು ಕೇಳ್ತೆ ಮಾರಯ್ಯ. ಅವಳಿಗೀಗ ಮದ್ವೆ ಆಗಿತ್ತು. ಇಲ್ಲಿ ನೋಡು, ತಾಳಿ ಕಾಣ ಮದ್ವೆ ಆಗಿತ್ತು. ಅವಳೀಗ ಬೇರೆಯವ್ರ ಹೆಂಡ್ತಿ. ಎಂತ ಬೇಕಾಡಿದ್ಯಾ? ಬೇರೆಯವ್ರ ಹೆಂಡ್ತಿ ಮೇಲೆ ಕಣ್ಣು ಹಾಕಿದ್ರೆ ದೇವ್ರ ನಿನ್ನ ಕಣ್ಣು ಕಿತ್ಕತೆ. ಎಂತ ಬೇಕಾಡಿದ್ಯಾ ನೀನು? ನೀನು ಈ ವಿಷಯ ಏನಾದ್ರು ದಣಿಗ ಗೊತ್ತಾದ್ರೆ ಸೀದಾ ನಿನ್ನ ಬೆಂಗಳೂರಿಗೆ ಓಡಿಸ್ರು. ನಿನ್ ಸಾಹಸ ಬೇಡ ಅಂತ ಪಂಚಾಯತಿಗೆ ಮದುವೆ ಮಾಡಿದ್ರೆ ಇಲ್ಲೂ ಬಿಡ್ತಿಲ್ಲಲ್ಲ ನೀನು. ನನ್ ಕಟ್ಟಾಪ್ಸಿ ನೀವಿಬ್ರು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಎಂತ ಬೇಕಾಡಿದೆ ಮಾರಯ್ಯ ನೀನು? ನೋಡು, ಈ ಊರಲ್ಲಿ ನಮಗೆ ಮಾನ ಮರ್ಯಾದೆ ಚೂರಿತ್ತು. ಅದನ್ನ ನೀನ್ ಕಳಿಬೇಡ, ಗೊತ್ತಾಯ್ತಲ್ಲ? ಕೈ ಮುಗ್ದು ಕೇಳ್ತೆ. ನನ್ನ ಮಗಳು ಸುದ್ದಿಗೆ ಇನ್ನೊಂದ್ಸಲ ಬಗ್ಗೆ ಕಾಡು. ನಾನು ಕೆಟ್ಟಿ ಚಾಮುಂಡಿ ಆಗ್ಬಿಡ್ತೀನಿ. ಎಂತದ ಎಂತ ನೀನು ಅವನ ಜೊತೆ ನಿಂತ್ಕೊಂಡ್ ಮಾತಾಡಿ ನೀನು? ಮದುವೆ ಮಾಡಿದ್ರು ನಿನ್ನ ಕಾಯದ ನಾನು. ಯಾವ ಜನ್ಮದ ಕರ್ಮಕ್ಕೆ ನೀ ನನಗೆ ಹುಟ್ಟುಬಿಟ್ಟೆ ಮಾರೈತಿ ಕಾಣ. ನನ್ನ ಮಗಳ ಸುದ್ದಿಗೆ ಬಂದೆ ಈಗ ಅಷ್ಟೇ. ನುಲಿಯ ಸುಂದ್ರಿ ಬಾ, ನೀನ್ ಮಾಡ್ತೀವತ್ತು ನುಲ್ದು ನಮ್ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ತಂದ್ಬಿಟ್ಟಲ್ಲ. ಇವತ್ತು ನಿನ್ನ ನುಲಿಯಷ್ಟು ಅಂಟಕ್ಕೆ ನಾನು ಬರೆ ಹಾಕ್ಲಿಲ್ಲ ಆದ್ರೆ ನಾನು ಕಂಬಳಮ್ಮನೇ ಅಲ್ಲ. ಬಾ ಬಾ, ನಿಂಗ್ ಮಾಡ್ತೇವ. ಎಂತ ತಿಳ್ಕೊಂಡಿದ್ರಿ ನೀವು? ಎಷ್ಟು ಕಾಯ ನಾನು ಬಾರ ನಿಂಗ್ ಮಾಡ್ತೇನೆ ಬಾ ಇವತ್ತು. ನಿನ್ ಗಡ್ಡ ಬರ್ಲಿ ಇವತ್ತು ಮಾಡ್ತಾನೆ. ಬಾ ಸುನಾಮಿ ಅಂದ್ರೆ ಇದೇನಾ?